ಶ್ರೀ ಗುರುಭ್ಯೋ ನಮಃ. ಭೋಗಾಪುರೇಶ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿದ್ದೀವಿ. ಅತ್ಯಂತ ಶ್ರೇಷ್ಠವಾದ ಕಾರಣಿಕ ಕ್ಷೇತ್ರ. ಪ್ರಾಣದೇವರು ಸಲ್ಲಕ್ಷಣೋಪೇತವಾದ ಜನಮೇಜಯ ಪ್ರಾಣದೇವರು. ಇಲ್ಲಿ ನಮ್ಮ ಗಂಗಾವತಿಯ ವಿದ್ವಾಂಸರಾಗಿ ನಿರ್ವಾಹಕರಾಗಿರುವ ನಮ್ಮ ಗುರುರಾಜಾಚಾರ್ಯ ಸಾಮವೇದಿಗಳಿದ್ದಾರೆ. ಅವರೊಂದು ಸಾಮವೇದವನ್ನು ಅತ್ಯಂತ ಸುಸ್ವರವಾಗಿ ಗಾನ ಮಾಡ್ತಾರೆ. ಆಮೇಲೆ ನಮ್ಮ ಶ್ರೀನಾಥಾಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿಶ್ವೇಶತೀರ್ಥರ ಹತ್ರ ಸುಧಾಂತ ಅಧ್ಯಯನ ಮಾಡಿ ಈಗ ಪ್ರಕೃತ ಅವರೇ ಇಲ್ಲಿ ಅರ್ಚಕರು. ಅವರು ಪರ್ಯಾಯ ಪೂಜೆ ಇದೆ. ಅವರಿಲ್ಲಿಯ ಮಹಿಮೆ ಏನು ಅನ್ನುವುದನ್ನು ಹೇಳ್ತಾರೆ. ಆಚಾರ್ಯರೇ ಸಾಮಗಾನ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜಸ್ಮಾವೋ ವರೋ ವಾಣಾಯೋ ಕಾಯಮಾನೋ ವನಾತು ವಾ ಎನ್ಮಾತೂರಾ ಜಗನ್ನಾಪ ನ ತತ್ತೇ ಅಗ್ನೇ ಪ್ರಾಮೃಷೇಹ ನಿವಾಹಾರ್ಥ ನ ಯದ್ಧೂರಾಯಿಸಾ ಇಹ ಭೂವ ಓ ಈಡಾರಿ. ಈ ಪ್ರಾಣದೇವರನ್ನು ಜನಮೇಜಯ ಪ್ರತಿಷ್ಠಿತ ಪ್ರಾಣದೇವರು. ಜನಮೇಜಯ ವೈಶಂಪಾಯನದಿಂದ ಕೂಡಿಕೊಂಡು ಜನಮೇಜಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಸುಮಾರು ಒಂದು 200 ವರ್ಷಗಳ ಹಿಂದೆ ಒಂದು ದಿನ ಕಳ್ಳರು ಬಂದು ದ್ರವ್ಯಾಕಾಂಕ್ಷೆಯಿಂದ ಏನು ಮಾಡ್ತಾರೆ, ಕಳ್ಳರು ದೇವರನ್ನ ಭಗ್ನ ಮಾಡಿಬಿಡ್ತಾರೆ. ಅಂದರೆ ಚಿಕ್ಕ ಪೀಸ್ ಮಾಡಿಬಿಡ್ತಾರೆ. ದೇವ್ರನ್ನ ಹೊಡೆದ್ಬಿಟ್ಟು ಹಿಂದೆ ಹಳ್ಳ ಇದೆ, ಹಳ್ಳದಲ್ಲಿ ಹಾಕ್ತಾರೆ. ಬೆಳಗ್ಗೆ ಅರ್ಚಕರು ಬಂದು ನೋಡ್ತಾರೆ, ದೇವರು ಇಲ್ಲೇ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅರ್ಚಕರು ಧ್ಯಾನಕ್ಕೆ ಕೂಡ್ತಾರಂತ. ಧ್ಯಾನಕ್ಕೆ ಕೂದಾಗ ಪ್ರಾಣದೇವರು ಬಂದು ಹೇಳ್ತಾರೆ, ನನ್ನ ಇಂತೆಲ್ಲ ಹಳ್ಳದಲ್ಲಿ ಹಾಕಿದ್ದಾರೆ, ಎಲ್ಲ ಪೀಸ್ಗಳನ್ನು ತಂದುಬಿಟ್ಟು ಜೋಡಿಸಿ 11 ದಿನಗಳವರೆಗೂ ಬಾಗಲ ಓಪನ್ ಮಾಡಬೇಡ್ರಿ. ಇಲ್ಲಿ ಒಳಗಡೆ ವಸ್ತಲು ಇದೆಯಲ್ಲ, ಈ ವಸ್ತಲಕ್ಕೇ ಪಂಚಾಮೃತ ಮಾಡಿರಿ, ನೈವೇದ್ಯ ಮಾಡಿರಿ. ಒಳಗಡೆ ಯಾವುದು ಕೂಡ ಎಣ್ಣೆ ಪದಾರ್ಥವನ್ನು ಬಳಸಬೇಡ್ರಿ, ತುಪ್ಪದ ಪದಾರ್ಥವನ್ನು ಬಳಸಬೇಕು ಅಂತೇಳಿ ಪ್ರಾಣದೇವರೇ ಆಜ್ಞೆ ಮಾಡಿದರು. ಅದೇ ರೀತಿಯಾಗಿ ಅರ್ಚಕರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದುಬಿಟ್ಟು ತಮ್ಮ ಸ್ನಾನ ಜಪ ಪೂಜೆಯನ್ನು ಮುಗಿಸ್ಕೊಂಡು ಹಿಂದೆ ಹಳ್ಳಕ್ಕೆ ಹೋಗ್ತಾರಂತೆ. ಹಳ್ಳಕ್ಕೆ ಹೋದಾಗ ಹಳ್ಳ ತುಂಬಿ ಹರಿತಾ ಇದೆ. ಅರ್ಚಕರು ಏನು ಮಾಡ್ತಾರೆ, ಮತ್ತೆ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡ್ತಾರಂತ. ಪ್ರಾರ್ಥನೆ ಮಾಡಿದಾಗ ಎಲ್ಲ ಕಲ್ಲಿನ ಪೀಸುಗಳು ನೀರಿನ ಮೇಲೆ ತೇಳ್ಕೊಂಡು ಬಂದಾಗ ಏನು ಮಾಡ್ತಾರೆ, ಅರ್ಚಕರು ಅವನ್ನೆಲ್ಲ ತಂದುಬಿಟ್ಟು ಜೇನುತುಪ್ಪದಲ್ಲಿ ಅದ್ದಿಬಿಟ್ಟು ದೇವರನ್ನ ಅಂಟಿಸ್ತಾರೆ. ಅಂಟಿಸಿದ ಬಾಗಲ ಹಾಕಿದ್ರು. ಈ ವಸ್ತುಕ್ಕೆಲ್ಲ ಪಂಚಾಮೃತ ನೈವೇದ್ಯ ಮಾಡಕ್ಕೆ ಶುರು ಮಾಡಿದ್ರು ಅಂತ. ಈ ಥರ 9 ದಿನ ಕಳೆದು 10ನೇ ದಿನ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ. ಒಬ್ಬ ಭಕ್ತರು ಬಂದರು ಕೊಡಗಲ್ಲಿಂದ ಬಂದುಬಿಟ್ಟು ದೇವ್ರನ್ನ ನೋಡ್ಬೇಕಂತ ಹಠ ಹಿಡಿದ್ರು ಅಂತವರು. ಇಲ್ಲ ಈ ಥರ ಆಗಿದೆ ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಅವರು. ದೇವ್ರು ನೋಡದೆ ಇದ್ರೆ ನಾನು ಇಲ್ಲೇ ಪ್ರಾಣವನ್ನು ಬಿಡ್ತೀನಿ ಎಂಬುದಾಗಿ ಅರ್ಚಕರು ಹೆದರ್ಸ್ತಾರೆ. ಅರ್ಚಕರು ಏನು ಮಾಡ್ತಾರೆ, ಬಾಗಿಲ ಓಪನ್ ಮಾಡ್ತಾರೆ. ಬಾಗಿಲ ಓಪನ್ ಮಾಡಿದಾಗ ಎಲ್ಲ ಕಡೆ ಕುಡಿತು, ಅಲ್ಲಿ ರೇಖೆ ಇದೆಯಲ್ಲ ಅಷ್ಟು ಮಾತ್ರ ಉಳ್ಕೊಂಡಿದೆ. ಮತ್ತೆ ಅರ್ಚಕರ ಸಂಶಯ ಬಂತು, ಭಿನ್ನವಾದ ದೇವರ ಪೂಜೆ ಏನು ಮಾಡ್ಬೇಕಂತ. ಅದಕ್ಕೆ ಮತ್ತೆ ಅರ್ಚಕ ರಾತ್ರಿ ಮಲಗಿದಾಗ ಪ್ರಾಣದೇವರು ಸ್ವಪ್ನದಲ್ಲಿ ಬಂದು ಹೇಳ್ತಾರಂತ, ಇಲ್ಲ ಭಿನ್ನವಾದ ದೇವರು ಭಿನ್ನವಾದರೂ ಕೂಡ ನಾನು ಒಳಗೆ ಇದ್ದುಕೊಂಡು ನಾನು ಬಂದಂಥ ಭಕ್ತರಿಗೆ ಅನುಗ್ರಹ ಮಾಡ್ತೀನಿ, ನಾನು ಪೂಜೆಯನ್ನು ಮುಂದುವರಿಸಿಕೊಂಡು ಹೋಗುದು ಎಂಬುದಾಗಿ ಪ್ರಾಣದೇವರು ಆಜ್ಞೆ ಮಾಡ್ತಾರೆ. ಅದೇ ತರಹ ಅರ್ಚಕರು ಏನು ಮಾಡ್ತಾರೆ, ಪೂಜೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತಾರೆ. ಒಮ್ಮೆ ಉತ್ತರಾಯಣ ಶ್ರವಣ ಬಂದು ಸತ್ಯಪ್ರಾಣ ತೀರ್ಥದ್ದು ಮೊದಲನೇ ಚಾತುರ್ಮಾಸ ಇಲ್ಲಿ ಬಂದಿದ್ದಾರೆ. ತಮ್ಮ ಸಂಸ್ಥಾನ ಪೂಜೆಯನ್ನು ಹೊರಗಡೆ ಮುಗಿಸಿದ್ದಾರೆ. ಒಳಗಡೆ ಅಭಿಷೇಕಕ್ಕೋಸ್ಕರವಾಗಿ ಒಳಗಡೆ ಬರ್ತಾ ಇದ್ದಾರೆ. ಬಂದಾಗ ಅರ್ಚಕರ ಒಳಗಡೆ ಕಾಯಿ ಹೊಡಿತಾ ಇದ್ದಾರೆ. ಚಾತುರ್ಮಾಸ ಕಾಲದಲ್ಲಿ ಇಲ್ಲೂ ಕೂಡ ಕಾಯಿನೂ ಹೊಡೆಯೋದಿಲ್ಲ. ನಮ್ಮ ವಿಶೇಷವಾಗಿ ಪ್ರಾಣದೇವರ ಆಜ್ಞೆ ಆಗಿರೋದ್ರಿಂದಾಗಿ ನಾವು ತೆಂಗಿನಕಾಯಿಯನ್ನು ಹೊಡಿತೀವಿ. ಇಲ್ಲಿ ಅರ್ಚಕರ ಸ್ವಾಮಿಗಳು ಒಳಗಡೆ ಬಂದು ನೋಡ್ತಾರೆ, ಅರ್ಚಕರ ಕಾಯಿ ಹೊಡಿತಾ ಇದ್ದಾರೆ. ಮತ್ತು ಭಿನ್ನವಾದ ಮೂರ್ತಿ ನೋಡಿದರು. ಅರ್ಚಕರು ಬಹಿಷ್ಕಾರ ಆಗಿಬಿಡ್ತಾರೆ. ನೀವು ಚಾತುರ್ಮಾಸ ಕಾಲದಲ್ಲಿ ನೀವು ತೆಂಗಿನಕಾಯಿ ಹೇಗೆ ಹೊಡಿತೀರಿ, ದೇವರು ಭಿನ್ನ ಆಗಿದೆ, ಭಿನ್ನವಾದ ದೇವ್ರ ಪೂಜೆ ಮಾಡ್ಲಿಕ್ಕೆ ಬರಲ್ಲ, ಪೂಜೆ ಹೇಗೆ ಮಾಡ್ತಾರೆ ಅಂತೇಳಿ ಅರ್ಚಕರಿಗೆ ಬಹಿಷ್ಕಾರ ಆಗಿಬಿಡ್ತಾರೆ. ಅರ್ಚಕರು ಹೊರಗಡೆ ಹೋಗಿ ಕೂಡ್ತಾರೆ. ಸ್ವಾಮಿಗಳ ಬಂದು ಪೂಜೆ ಮುಗಿಸಿ ಭಿಕ್ಷೆ ಮುಗಿಸಿದರು. ಮುಗಿಸಿ ಅವರು ಹೊರಡಬೇಕಾಯ್ತು. ಏನೋ ಇಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಇಲ್ಲಿರುವಂತಹ ಪರಿಸ್ಥಿತಿ ಬಂದಂತ. ರಾತ್ರಿ ಮಲಗಿದ್ದಾರೆ. ಅನೇಕ ಕೋತಿಗಳು ಬಂದುಬಿಟ್ಟು ಸ್ವಾಮಿಗಳಿಗೆ ಮೈ ಪರ್ಸೋದು,
ಮತ್ತು ಗದಾ ಪ್ರಹಾರ ಮಾಡಕ್ಕೆ ಶುರು ಮಾಡಿದ್ರು ಅಂತ. ಶುರು ಮಾಡಿದಾಗ ಜೋರಾಗಿ ಚೀರಿದ್ರಂತ. ಚೀರಿದಾಗ ಅವ್ರ ಸಿಬ್ಬಂದಿ ವರ್ಗ ಬಂದು ಕೇಳ್ತಂತ, ಸ್ವಾಮಿ ಎದಕ್ಕೆ ಚೀರ್ತಾ ಇದ್ದಾರೆ ಅಂತ ಕೇಳಿದ್ರಂತ. ಎಷ್ಟು ಕೋತಿ ಕೂತಾವೆ ಇಲ್ಲಿ, ಮತ್ತು ಗದಾ ಎಲ್ಲ ಕೋತಿಗಳನ್ನು ಕೂಡ ಮೈ ಪಡಿಸ್ತಾ ಇವೆ, ಗದಾ ಪ್ರಹಾರ ಮಾಡ್ತಾ ಇವೆ, ನಿಮಗೆಲ್ಲ ಕಾಣ್ತವೆ ಅಂತ ಕೇಳಿದ್ರು ಸ್ವಾಮಿಗಳು. ಸ್ವಾಮಿ ನಮಗೇನು ಕಾಣ್ತಲ್ಲ ಅಂತಂದ್ರಂತ. ರಾತ್ರಿ ಎದ್ದು ಬಿಟ್ಟು ದೇವರಲ್ಲಿ ಕ್ಷಮೆ ಕೇಳಿಬಿಟ್ಟು ಮರುದಿನ ಬೆಳಗ್ಗೆ 108 ತೆಂಗಿನಕಾಯಿ ಹೊಡಿಸಿಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಒಮ್ಮೆ ಒಬ್ಬರು ನೈವೇದ್ಯ ಮಾಡಿಸಿದ್ದಾರೆ, ತುಪ್ಪ ಖಾಲಿ ಆಗಿಬಿಟ್ಟಿದೆ. ತುಪ್ಪ ತರ್ಲಕ್ಕೆ ಕಳಿಸಿದ್ದಾರೆ. ಜೋರು ಮಳೆಗಾಲ, ಮಳೆ ಆಗಿದೆ, ತುಪ್ಪ ತರ್ಲಕ್ಕೂ ಬಂದಿಲ್ಲ. ಇಲ್ಲಿ ನೈವೇದ್ಯ ಆಯಿತು, ಎಲ್ಲ ಊಟಕ್ಕೆ ಕೂತಿದ್ದಾರೆ. ಊಟಕ್ಕೆ ಕೂತ ತುಪ್ಪ ಬೇಕೇ, ತುಪ್ಪ ಇಲ್ಲದೆ ಚಿತ್ರಾವತಿ ನೀಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅರ್ಚಕರು, ಒಳಗಡೆ ಬಾವಿ ಇದೆ, ಬಾವಿಗೆ ಹೋದ್ರು. ಅಲ್ಲಿ ಒಂದು ಕೊಡ ನೀರು ತೊಗೊಂಡು ಬಂದ್ಬಿಟ್ಟು ದೇವರ ಎದುರಿಗೆ ಇಟ್ಟಂತ. ದೇವರಿಗೆ ಎದುರಿಗೆ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದಂತ. ಪ್ರಾರ್ಥನೆ ಮಾಡಿದಾಗ ಎಲ್ಲ ತುಪ್ಪ ಆಯ್ತು, ಆ ನೀರು. ಆ ತುಪ್ಪ ತೊಗೊಂಡೆಲ್ಲ ಬಡಿಸಿದ್ರು. ಊಟ ಆಯ್ತಂತು. ಊಟ ಆಯಿತು, ನಿಜವಾದ ತುಪ್ಪ ಬಂದಂತ. ಬಂದಾಗ ಏನು ಮಾಡ್ತಾರೆ, ಆ ತುಪ್ಪವನ್ನು ಅರ್ಚಕರು ಬಾವಿಯಲ್ಲಿ ಹಾಕ್ತಾರಂತೆ. ಬಾವಿಯಲ್ಲಿ ಹಾಕಿದಾಗ ಎಲ್ಲ ತುಪ್ಪ ನೀರಾಯಿತು. ಹೀಗೆ ತುಂಬ ಅನೇಕ ಮಹಿಮೆಗಳು ಇಲ್ಲಿ ಭೋಗಾಪುರೇಶನ ಮಹಿಮೆಗಳಿದೆ. ಇಲ್ಲಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತಲ್ವ ಆಚಾರ್ಯ? ಎಷ್ಟು ಸಾವಿರ ಜನ ಸೇರ್ತಾರೆ? ಒಂದು 500ರಿಂದ 600 ಜನ ಸೇರ್ತಾರೆ ಜಾತ್ರೆಯಲ್ಲಿಯಾ? ರಥೋತ್ಸವದಲ್ಲಿ ಎಲ್ಲದೇ ಒಂದು 5-6 ಸಾವಿರ ಜನ ಆಗ್ತದೆ. 5-6 ಸಾವಿರ ಜನ ತುಂಬ 500-600 ಜನ ಆಗ್ತದೆ. ಸುತ್ತಮುತ್ತ ಜನ 5-6 ಸಾವಿರ ಜನ ಬಂದು ತುಂಬ ದೊಡ್ಡ ಪ್ರತಿ ವರ್ಷ. ಯಾವಾಗದು ಜಾತ್ರೆ? ಯುಗಾದಿ ಸಪ್ತಮಿ ಐತಾರೆ. ಯುಗಾದಿ ಸಪ್ತಮಿ, ರಾಮನವಮಿ ಕೊಂಡಾಗ್ತದೆ. ಅತ್ಯಂತ ಸುಂದರವಾದ ಶಿಲಾಮಂಟಪ ಇದೆ. ತುಂಬ ಜಾಗೃತವಾದ ಸ್ಥಳ. ಅನೇಕ ಜನರು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಇಲ್ಲಿ ಪೂರ್ಣ ಮಾಡಿಕೊಂಡು ಹೋಗ್ತಾರೆ. ಸಾಮಾನ್ಯವಾದ ಕ್ಷೇತ್ರ ಅಲ್ಲ, ಇಲ್ಲಿ ತುಂಬ ಸನ್ನಿಧಾನ ಇದೆ. ಹಾಗಾಗಿ ಯಾರೂ ಹಾಗೆ ಅಶುದ್ಧಿಯಿಂದ ಬರುವ ಸ್ಥಳ ಇದಲ್ಲ ಅಂತ ಇಲ್ಲಿ ಅರ್ಚಕರು ಹೇಳ್ತಾರೆ. ವಿಶೇಷವಾಗಿ ಇಲ್ಲಿ ಪೂಜೆ ಮಾಡುವ ಅರ್ಚಕರೆಲ್ಲ ತುಂಬ ದೊಡ್ಡ ವಿದ್ವಾಂಸರು. ಪ್ರಾಣದೇವರ ಜೊತೆಗೆ ವೇದಾಂತ ಚರ್ಚೆಗಳನ್ನು ಮಾಡ್ತಾಯಿದ್ರು ಅನ್ನೋ ಇತಿಹಾಸ ಇದೆ. ನೋಡಿ, ಈ ಪರಿಸರದ ಸೊಬಗು ಬಂದರೆ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ. ಹಿರೇಕುರ್ಮಾಚಾರು ಅಂತ ತುಂಬ ಪ್ರಸಿದ್ಧವಾದ ಜ್ಞಾನಿಗಳಾದ ವಿದ್ವಾಂಸರು, ಅವರಿಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಒಂದು ಉತ್ಸವ ಮೂರ್ತಿ ಇಲ್ಲಿದೆ, ಭೋಗಾಪುರೇಶನ ಉತ್ಸವ ಮೂರ್ತಿ. ಬಹಳ ಸುಂದರವಾಗಿ ಇಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಉತ್ಸವ ಪೂಜೆ ಮಾಡುವವರು, ಇದು 9ನೇ ತಲೆ. ನೋಡಿ, ಪ್ರಾಣದೇವರ ಪ್ರತೀಕ ಎಷ್ಟು ನಿರ್ಮಲವಾಗಿದೆ ಅಂದರೆ, ಕನಕಗಿರಿ ಕನಕಗಿರಿ 500 ವರ್ಷದ ಹಳೇ ಪ್ರತೀಕ, ಉತ್ಸವ ಪ್ರತೀಕ ಪ್ರಾಣದೇವರದ್ದು. ನೀವು ಎಲ್ಲೂ ನೋಡಿರಲ್ಲ, ಇಷ್ಟು ಅದ್ಭುತವಾಗಿದೆ. ಶ್ರೀನಾಥಾಚಾರ್ಯರ ತಂದೆ ಶ್ರೀನಿವಾಸಾಚಾರ್ಯ ಇವರು ವಿಶೇಷವಾಗಿ ಇಲ್ಲಿ ಅನೇಕ ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ಆಚಾರ್ಯ, ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ ಇಲ್ಲಿ? 50 ಹುಟ್ಟಿದಾಗಿಂದ ಮಾಡ್ತಿರ್ತೀರಿ, ಪ್ರಾಣದೇವರ ಅಂಗಣದಲ್ಲೇ ಇದ್ದೀರಿ. ಇದೆಲ್ಲ ಉತ್ಸವ ಮಂಟಪಗಳು, ಕಲ್ಲಿನ ಜೋಪಡಿ. ಕೃಷ್ಣದೇವರ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿದ್ದು. ಜನಮೇಜಯ ರಾಜ ಈ ಕಡೆ ಬಂದಾಗ ಒಂದು ಹಸು ಹುತ್ತದಲ್ಲಿ ಹಾಲು ಸುರಿಸ್ತಾ ಇತ್ತು. ಅದನ್ನು ತೆಗೆಸಿದಾಗ, ಭೂಖನನ ಮಾಡಿದಾಗ ಪ್ರಾಣದೇವರು ಸಿಕ್ಕಿ ಪ್ರತಿಷ್ಠೆ ಮಾಡಿದ ಜಾಗ. ಅವ್ರು ಹೇಳಿದ್ರಲ್ಲ, ನೀರು ತಂದು ಪ್ರಾಣದೇವ್ರ ಮುಂದೆ ಇಟ್ಟರೆ ತುಪ್ಪ ಆಯಿತು, ತುಪ್ಪ ತಂದು ಬಾವಿಲಿ ಹಾಕಿದರೆ ನೀರಾಯಿತು ಅಂತ. ಇದೇ ಬಾವಿ. ಈಗಲೂ ಇದೇ ನೀರನ್ನೇ ಉಪಯೋಗಿಸೋದಲ್ವಾ? ಇಲ್ಲಿ ತುಂಬ ದೊಡ್ಡ ತೇರು ಮಾಡಿದ್ದಾರೆ, ಹೊಸ ತೇರು. ಉತ್ಸವ ಎಲ್ಲ ನಡೆಯುತ್ತೆ. ನೋಡಿ, ಇದು ಹೊರಗಡೆ ಪ್ರಾಂಗಣ. ಇಲ್ಲಿ 8-10 ಸಾವಿರ ಜನ ಸೇರಿ ಆ ದಾರಿಯಲ್ಲಿ ಉತ್ಸವಗಳನ್ನು ಮಾಡ್ತಾರೆ. ನವಲಿ ಅಂತ ಊರು, ಮೊದಲು ಭೋಗಾಪುರ ಅಂತ ಊರ ಹೆಸರಿತ್ತು, ಈಗ ನವಲಿ ಅಂತ ಆಗಿದೆ. ವಿಶೇಷವಾಗಿ ಇಲ್ಲಿಯ ಗೋಪುರ ಏನು ಅಂದರೆ, ಒಂದು ಬಾರಿ ಇತ್ತೀಚಿನ ದಿನಗಳಲ್ಲಿ ಇವರು ಶ್ರೀನಾಥಾಚಾರ್ಯರು ನೋಡಿದ್ದಾರೆ. ಮೊನ್ನೆ ಒತ್ತಾಯ ಮಾಡಿ ಇಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅಡುಗೆ ಮಾಡಬೇಕು, ಜಾಗ ಕೊಡಿ, ಮಾಡಬೇಡಿ, ಇದು ಪ್ರಾಣದೇವರ ಸನ್ನಿಧಾನ ಅಂತ ಹೇಳಿದ್ರಂತೆ. ಆದರೂ ಅವರು ಒತ್ತಾಯಪೂರ್ವಕವಾಗಿ ಮಾಡಿದರೆ ಆ ಯಜಮಾನನಿಗೆ ಮಾತ್ರ ಬಂದು ಹೆಜ್ಜೇನುಗಳು ಕಚ್ಚಿ ಅವರಿಗೆ ಸಾಕಷ್ಟು ಹಾನಿಯಾಗಿ ಅಟ್ಟಿಸ್ಕೊಂಡು ಹೋದಂತೆ. ಯಜಮಾನನಿಗೆ ಮಾತ್ರ. ಕೊನೆಗಿದು ಪ್ರಾಣದೇವರಿಗೆ ಅಪಚಾರ ಆಗಿದೆ ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಆರೋಗ್ಯ ಬಂತು ಅಂತ. ಹೀಗೆ ಪ್ರಾಣ ಹೋಗುವ ಮಕ್ಕಳಿಗೆಲ್ಲ ಈ ಪ್ರಾಣದೇವರ ಪಾದದಲ್ಲಿ ಅಡಿಯಲ್ಲಿಟ್ಟರೆ
ಅವರಿಗೆ ಮತ್ತೆ ತ್ರಾಣ ಬರುತ್ತೆ, ಪ್ರಾಣ ಬರುತ್ತೆ. ಅಂತಹ ಜಾಗೃತ ಪ್ರಾಣದೇವರ ಸನ್ನಿಧಾನ. ಎಷ್ಟೋ ಜನ್ಮಗಳ ಪುಣ್ಯ ಬೇಕು ಇಂತಹ ಕ್ಷೇತ್ರಗಳು ನೋಡಲಿಕ್ಕೆ. ಗಂಗಾವತಿಯಿಂದ ಒಂದು 30 ಕಿಲೋಮೀಟ್ರು 40 ಕಿಲೋಮೀಟ್ರ್ ದೂರದಲ್ಲಿ ನವಲಿ ಅಂತ ಊರಿದೆ. ಭೋಗಾಪುರೇಶ ಬಹಳ ಪ್ರಸಿದ್ಧಿ ಈ ಪ್ರಾಂತ್ಯದವರಿಗೆಲ್ಲ. ನಮ್ಮ ಮೈಸೂರು, ಬೆಂಗಳೂರು, ಬೇರೆ ಪ್ರಾಂತ್ಯದವರಿಗೆ ಪರಿಚಯ ಆಗಲಿ ಅಂತ ಇಷ್ಟು ಹೇಳಿದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.